ಇದು ಇವತ್ತಿನ ಟಾಪ್ ಸ್ಟೋರೀಸ್ ಆಗಿತ್ತು. ಇನ್ನೀಗ ಸುದ್ದಿಗಳತ್ತ ಗಮನ ಹರಿಸೋಣ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ಸುದ್ದಿ. 6 ವರ್ಷಗಳು ಆದ್ಮೇಲೆ KS ಅಧಿಕಾರಿಗಳು ಕೊನೆಗೂ ಕೂಡ ನಿರಾಳರಾದರು. 2011ರಲ್ಲಿ ಆಯ್ಕೆಯಾಗಿದ್ದ KS ಅಭ್ಯರ್ಥಿಗಳ ನೇಮಕಾತಿಗೆ ತೀರ್ಮಾನ. ಹೀಗಾಗಿ 6 ವರ್ಷಗಳಾದ್ಮೇಲೆ KS ಅಭ್ಯರ್ಥಿಗಳು ಕೊನೆಗೂ ಕೂಡ ನಿರಾಳರಾದರು. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಇವತ್ತು ಸಂಪುಟ ಸಭೆ ಇತ್ತು. ಅದರಲ್ಲಿ ತೆಗೆದುಕೊಂಡಂತಹ ಮಹತ್ವದ ನಿರ್ಣಯ. ಸಂಪುಟ ಸಭೆ ಆದಮೇಲೆ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವ TB ಜಯಚಂದ್ರ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ KAT ಕೊಟ್ಟಂತಹ ಆದೇಶ, ಅದು ನೇಮಕಾತಿ ರದ್ದತಿಯನ್ನು ವಜಾಗೊಳಿಸಿ ಈ ಆದೇಶದ ವಿರುದ್ಧ ಮೇಲ್ಮನವಿ ಹೋಗಬೇಕೋ ಬೇಡವೋ ಅನ್ನೋ ವಿಚಾರವೂ ಕೂಡ ಪ್ರಸ್ತಾಪದಲ್ಲಿತ್ತು. ಹೀಗಾಗಿ ಮೇಲ್ಮನವಿ ಇಲ್ಲ. ಎಲ್ಲ 362 ಮಂದಿ ಅಭ್ಯರ್ಥಿಗಳ ನೇಮಕಕ್ಕೆ ರಾಜ್ಯ ಸರ್ಕಾರ ಈಗ ಸಮ್ಮತಿ ಕೊಟ್ಟಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದಂತಹ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. 2011ರಲ್ಲಿ ಆಯ್ಕೆಯಾಗಿದ್ದ KS ಅಭ್ಯರ್ಥಿಗಳ ನೇಮಕಾತಿಗೆ ಈಗ ತೀರ್ಮಾನ. ಹೀಗಾಗಿ 6 ವರ್ಷಗಳ ತರುವಾಯ KS ಅಭ್ಯರ್ಥಿಗಳು ಕೊನೆಗೂ ಕೂಡ ನಿರಾಳರಾಗಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ರವೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವೀಶ್, ಹಲವಾರು ಸಂದರ್ಭಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೆದಿತ್ತು. ಆ ಎಲ್ಲ ಅಭ್ಯರ್ಥಿಗಳದ್ದು ನಮ್ಮ ಜೀವನವನ್ನು ಹಾಳಾಗ್ತಿದೆ ಅಂತ ಕೂಡ ಅವರು ಮಾಡಿದರು. ಒಂದು ರೀತಿ ಈ ಕ್ಷಣಕ್ಕೆ ಬಂದಿರುವಂತಹ ಈ ನಿರ್ಧಾರ ಏನಿದೆ ಸಂಪುಟ ಸಭೆದು, ಅವ್ರನ್ನ ಒಂದು ರೀತಿ ಖುಷಿಯಾಗಿಟ್ಟಿದ್ಯಾ ಅಥವಾ ಇದಿನ್ನೂ ಬೇರೆ ಬೇರೆ ಆಯಾಮಕ್ಕೆ ಹೋಗುತ್ತಾ? ಹರೀಶ್, ನಿಜಕ್ಕೂ ಕೂಡ ಈ ಒಂದು 367 ಜನ ಏನು ಅಭ್ಯರ್ಥಿ ಡಿಜಿಟಲ್ ಪ್ರೊಫೆಷನಲ್ ಅಭ್ಯರ್ಥಿಗಳೇನಿದ್ದಾರೆ ಅವ್ರಿಗೊಂದು ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 4 ವರ್ಷಗಳ ಈ ಒಂದು ಕಾನೂನು ಸಮರ ಏನಿದೆ ಇವತ್ತಿಗೆ ಅಂತ್ಯವಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಒಂದು ಈಗಾಗಲೇ KAT ಕೂಡ ಪ್ರಶ್ನೆ ಮಾಡಿ KAT ಮೊರೆ ಹೋಗಿದ್ರು ಈ ಒಂದು ಅಭ್ಯರ್ಥಿಗಳು. ಹಾಗೆ KAT ಕೂಡ ಈ ಒಂದು 367 ಅಭ್ಯರ್ಥಿಗಳನ್ನು ಕೂಡ ನೀವು ನೇಮಕಾತಿ ಮಾಡಬೇಕು ಅಂತ ಕೂಡ ಆದೇಶವನ್ನು ಕೂಡ ಕೊಟ್ಟಿತ್ತು. ಅಂದ್ರೆ ಇದು 2011ರಲ್ಲಿ ಒಂದು ಅಭ್ಯರ್ಥಿಗಳ ಆಯ್ಕೆ ಆಗಿದ್ರು ಕೂಡ 2014ರಲ್ಲಿ ಈ ಒಂದು ಪ್ರಕರಣ ಬಹಳಷ್ಟು ತೀವ್ರ ಸ್ವರೂಪವನ್ನು ಕೂಡ ಪಡೆದುಕೊಂಡಿತ್ತು. ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಕೂಡ ಹೇಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಕೂಡ CIDಗೆ ವಹಿಸಲಾಗಿತ್ತು ರಾಜ್ಯ ಸರ್ಕಾರ. ಹಾಗಾಗಿ ಈ ಒಂದು CID ತನಿಖಾ ಸಂದರ್ಭದಲ್ಲಿ ಸಾಕಷ್ಟು ಫೋನ್ ಕಾಲ್ಸು ಎಲ್ಲವೂ ಕೂಡ ದಾಖಲೆಗಳಿರೋದ್ರಿಂದ ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಕೂಡ CID ಹೇಳಿತ್ತು. ಆದ್ರೆ CID ಒಂದು ಇದನ್ನ ಪ್ರಶ್ನೆ ಮಾಡಿ ಒಂದು KAT ಅಭ್ಯರ್ಥಿಗಳು ಅದು ಗೆಜೆಟೆಡ್ ಪ್ರೊಫೆಷನಲ್ ಅಭ್ಯರ್ಥಿಗಳು KAT ಮೊರೆ ಹೋಗಿದ್ರು. ಈ ಒಂದು ಸಂದರ್ಭದಲ್ಲಿ KAT ಈ ಒಂದು ಅಭ್ಯರ್ಥಿಗಳನ್ನ ನೀವು ನೇಮಕಾತಿ ಮಾಡ್ಕೊಳ್ಬೇಕು, ಹಾಗೆ CID ವರದಿಯನ್ನ ನೀವು ಆಧರಿಸಬಾರದು ಅಂತ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದು. ಅದರಂತೆ ಇವತ್ತು ರಾಜ್ಯ ಸರ್ಕಾರ ಸಾಕಷ್ಟು ತಿಂಗಳುಗಳ ಆದ ಮೇಲೆ ಈ ಒಂದು KAT ಆದೇಶವನ್ನ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡದಿರೋದಕ್ಕೆ ನಿರ್ಧಾರ ಮಾಡಿದೆ. ಕ್ಯಾಬಿನೆಟ್ ನಲ್ಲಿ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲಾ 362 ಅಭ್ಯರ್ಥಿಗಳನ್ನು ಕೂಡ ನೇಮಕಾತಿ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು 362 ಗೆಜೆಟೆಡ್ ಪ್ರೊಫೆಷನಲ್ ಅಭ್ಯರ್ಥಿಗಳೇನಿದ್ರೆ ಅವ್ರಿಗೊಂದು ರೀತಿಯಲ್ಲಿ ನಿರಾಳವಾಗಿದೆ ಅಂತಾನೆ ಹೇಳ್ಬೋದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ರವೀಶ್, ಶಿಕ್ಷಣದ ಎಲ್ಲ ಮಾಹಿತಿಗಾಗಿ. ಲಂಚಾಸುರರಿಗೆ ಯಾವ ಕಾಲಮಾನ ಆದರೇನು, ಭಾರಿ ಬೂರಿ ಭೋಜನಕ್ಕೆ ಎಲ್ಲ ಟೈಮು ಒಂದೇನೆ. ನೋಟ್ ಬ್ಯಾನ್ ಟೈಮಲ್ಲೇ ಇದೆಲ್ಲ ನಮ್ಗೆ ಗೊತ್ತಾಗಿತ್ತು. ಆದರೆ ಈಗ ACB ಆ ಕೆಲಸ ಮಾಡೋಕೆ ಹೊರಟಿದೆ. ರಾಜ್ಯಾದ್ಯಂತ ರೇಡ್ ನಡೆಸಿದ ACB ಇಂದು ಕೋಟ್ಯಾಂತರ ರೂಪಾಯಿ ನಗನಾಣ್ಯ ಆಸ್ತಿ ಪಾಸ್ತಿ ದಾಖಲೆಗಳನ್ನು ಹಲವೆಡೆಗಳಲ್ಲಿ ಸೀಸ್ ಮಾಡಿದೆ. ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ ಡೈರಿ ಬಾಂಬ್ ಪ್ರಕರಣ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್.